ಬ್ರೋ ಎಲ್ಲ ಅಪ್ಸ್ಕೊಂಡಿಂಗಲ್ಲ ಅವ್ರೆ. ಹೌದಾ? ತಗೋ ಸಿಗರೇಟ್ ಸೇದು. ನೋ, ಒಂದ್ ಸಿಗರೇಟ್ ಸೇದೋದ್ರಿಂದ ನೀನ್ ಡೆತ್ ಆಗಲ್ಲ. ತಗೋ ಸಿಗರೇಟ್. ಬೇಡ. ಯಾಕೆ? ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ? ಪ್ಯಾಕ್ ಮೇಲೆ ತಾನೇ ಬರ್ದಿರೋದು, ಸಿಗರೇಟ್ ಮೇಲೆ ಏನ್ ಬರ್ದಿಲ್ವಲ್ಲ. ಯಾಕೋ ಕಲಾಸ್ ಪಲ್ಟಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ಬಿಟ್ಟು ಕಾಕಾ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪಾರ್ ಹೊಡಿತಾವನೆ ಬಾಸ್. ಅಯ್ಯೋ ಲೇ, ಮುಚ್ಚೋ ಬಾಯಿ ನಾಯಿ. ಇಲ್ಲೋಡಲೇ, ಅವನ ಹತ್ರ ಐಟಮ್ ಇರ್ಲಿಲ್ಲ ಕಣೋ. ಇದು ಒಂದಿದ್ರೆ ಸಾಕು, ಇಡೀ ಪ್ರಪಂಚನೇ ಕೊಂಡ್ಕೋಬೋದಲ್ಲೇ. ಹೌದಾ? ಡಬ್ಬೆ ಬೇರೆ ಎಂಟ್ರಿ ಕೊಡ್ತು, ಯಜಮಾನ್ರು ಬೇರೆ 9ನೇ ಮನೇಲಿ ಅವ್ರೆ ಅಂತೀಯಾ? ನನ್ನ ಮಾತು ಕೇಳು. ಬೇಡ 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 ರಾಜಾ, ಹೋಗ್ ಹೋಗ್ ಹೋಗ್. ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ. ಚೇಂಜ್ ಪ್ಲೀಸ್. ಇಲ್ಲಮ್ಮ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ಚೇಂಜ್ ಹೋದೆ. ಹೋಗಮ್ಮ ಸುಮ್ಮನೆ. ಈಗ ಇದೆಯಾ? ಇದೆ. ಹೋಗಮ್ಮ. ಎಕ್ಸ್ಕ್ಯೂಸ್, ನಿಮ್ಗೆ ಏನ್ ಬೇಕು? ಚೇಂಜ್ ಪ್ಲೀಸ್. ತಗೊಳ್ಳಿ. ಇಷ್ಟು ದುಡ್ಡು ಯಾಕೆ? ಪರವಾಗಿಲ್ಲ. ಯಾಕೆ? ಅದು ಜಾಗಿ, ಏ ಜಾಗಿ. ಕಂದ ಅದೇ ಜಾಗಿ. ಬಟಾಕಿ. ಅವ್ರಿಬ್ರು ಲವರ್ಸು. ನಿನ್ ಹೆಸರಲ್ಲಿ 3 ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ. ನೋಡ್ಲಾ ಬಿಡೋಣ. ಜಾಗಿ, ಅಲ್ಲಿದಾನಲ್ಲ ಆ ಗುಂಗುರು ಕೂದ್ಲವನು ದುಡ್ಡಿನ ಬಂಡ್ಲು ಕೈ ಕೊಟ್ಬಿಟ್ಟು ಕೆಟ್ಟದಾಗ ಕಣ್ಣು ಹೊಡಿತಾನ ಕಣೋ. ಯಾರವನ? ಅವನೇ. ಓಯ್ ಬರಲಿ. ನಾನಲ್ಲ. ನೀನೇ ಬಾಪ. ಹೋಗು ರಾಜಾ, ಹೋಗು. ಬ್ರೇಕ್ ಪ್ಲೀಸ್. ಏನ್ ಸರ್? ಏನಿಲ್ಲ, ನೀನ್ ಹೆಂಗ್ ನಡ್ಕೊಂಡ್ ಬರ್ತೀಯ ಅಂತ ನೋಡೋಣ ಅಂತ ಕರ್ದೆ. ಆಯ್ತು, ನೀನ್ ಹೋಗು. ಡಾಚಿ, ಥ್ಯಾಂಕ್ ಯು. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರ್ದ್ರ? ಹಂಗೇನಿಲ್ಲ, ಇಲ್ಲಿವರೆಗೂ ಬಂದಲ್ಲ. ಮಚ, ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕುಡ್ಕೊಡೋಗ್ಲಿ. ಥ್ಯಾಂಕ್ ಯು. ಅದೇ ತಾನೆ, ತಗೊಳ್ಳಿ. ನೀವೆಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ. ನಿಮ್ ಏರಿಯಾದಲ್ಲಿ ಹುಡುಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ? ಹಾಗೇನಿಲ್ಲ. ಕುಳೆ ಅಣ್ಣ, ನೀನ್ ಕರಾಟೆ ಕಲ್ತಿದ್ಯಾ ತಾನೆ? ಹೌದಣ್ಣ. ಯಜಮಾನ್ರಿಗೆ 4 ಪೋಸ್ ತೋರ್ಸಮ್ಮ. ಹೌದಾ? ಬರ್ಲಿ. ಕೂತ್ಕೊಳ್ಳಕ್ಕೆ ಇದ್ದಿದ್ದು ಒಂದೇ ಒಂದು ಪೀಠ, ಅದನ್ನು ಸೂಟ್ ಹಾಕ್ಬಿಟ್ರಲ್ರಯ್ಯ. ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಯಾರನ್ನ ಹೋಗಿ ಕೇಳಿ. ಟ್ರೀಟ್ಮೆಂಟ್ ಇರ್ಲಿ, ನೀನ್ ಟಾಯ್ಲೆಟ್ ಇಂದ ಹೊರಗಡೆ ಬಾ, ಆಮೇಲೆ ನೋಡ್ಕೊಳ್ಳೋಣ. ಟಾಯ್ಲೆಟ್ ಯಾಕೆ? ಈಗ ನೀನ್ ಕುಡ್ದಲ್ಲ ಕೂಲ್ ಡ್ರಿಂಕ್ಸ್, ಅದ್ರಲ್ಲಿ 8 ಜಾಪಾಳ್ ಮಾತ್ರ ಹಾಕಿದೀನಿ. ಲೋ ಇಡ್ಲಿ ಬಾಸ್, ಬಡ್ಡಿ ಕಟ್ಟಕ್ ಆಗದೆ ಇರೋ ಬಡ್ಡಿ ಮಕ್ಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡ್ ಕುಡಿತಾ ಇರ್ತಾರೆ. ಹೋಗಿ ಎಲ್ರನ್ನ ತಕೊಂಡ್ ಹೋಗು. ಚಡ್ಡಿ ಮಾರ್ಕೊಂಡ್ಮೇಲೆ ನಮ್ಗೇನ್ ಸಿಗ್ತದೆ? ಜಾಸ್ತಿ ಆಯ್ತು ನಿಂದು. ಫೈನಾನ್ಸ್ ಮಾಡ್ತಾ ಇರೋದು ಯಾರು? ನೀನು. ನಿಂದೇನ್ ಕೆಲ್ಸ? ನೀನ್ ಹೇಳಿದ್ ಮಾಡೋದು. ಮುಚ್ಕೊಂಡು ಹೋಗಲು. ಹೋಗೋ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹೋಗಲೇ ಹೋಗ. ಹೋಗ ನನ್ ಮಗನ ಹೇಳಿದ ಕೆಲ್ಸ ಮಾಡೋ ನನಗೆ ಹೇಳಕ್ ಬರ್ತಾನೆ ಕರ್ಯ. ಏನಿಲ್ಲ, ಇವ್ನ ಯಾರೋ ಹಳೆ ಡಾಕು ಇದ್ದಂಗೆ. ಕೈ ಹಾಕೋ. ಬೇಡ, ಪರವಾಗಿಲ್ಲ, ಹಾಕೋ. ನಕ್ರ ಮಾಡ್ಬೇಡ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನ ಮಾಡಿದ್ರೆ ಬೇಡ, ತಗೋ ತಿನ್ನು. ಏನ್ ಪ್ಯೂರ್ ಸಮಯ ಎಲ್ಲ ಫುಲ್ ಫಿಟ್ ಆಗಿ ಅಡ್ಡಡ್ಡ ಮಲಗ್ಬಿಟ್ಟಾರ. ಅವ್ರ ಎತ್ತದ ಕ್ರೈನೇ ಬರ್ಬೇಕು. ಸರಿ ಸರಿ, ಬೇಗ ಬಾ. ಈ ಏರಿಯಾ ಸವಾಸನೆ ಬೇಡ.
ಕಬಾಬ್ ಕಾಸೆ ನಿಮ್ಮ ಅಪ್ಪ ಕೊಡ್ತಾನ? ಏಯ್, ಏನದು? ಏನಿಲ್ಲಣ್ಣ, ಈ ನನ್ನ ಮಕ್ಕಳು ನೋಡಿದ್ರೆ ಕೊಡೋದ್ 4 ಪೀಸು, 3 ಪೀಸ್ ಇವನೇ ತಿಂದವನೆ. ಈಗ ನೋಡಿದ್ರೆ ಕಳ್ಸ್ಕೊತವ್ನೆ. ಅಲ್ಲ ಗುರು, ಹೋಗಿ ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರನ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ಲೋ, ನಕರ ಮಾಡ್ಬೇಡ, ತಿನ್ನು ಅಂತ ಇವನೇ ಹೇಳ್ದ ಕಣ. ಅಷ್ಟಕ್ಕೆ ಮೀಟ್ರಪ್ಪ. ಲೇ ಕರೀಲಿ ನನ್ ಮಗನೇ, ಇಲ್ಲಿ ಯಾರ ಹತ್ರ ನಕರ ಮಾಡಕ್ ಹೋಗ್ಬೇಡ, ಖರಾಬ್ ನನ್ ಮಕ್ಳು ಅಂತ ನಿಂತಾನೆ ಹೇಳಿದ್ದು. ಕರ್ಮ. ಏಯ್, ತಗೊಳ ಹೋಗ ಗುರು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಂಗಿದ್ಯಾ? ಯಾಕೆ? ಆ ಬಟ್ಟಿ ವಿಕ್ರಮನ್ ರೌಡಿ ಅನ್ಕೊಂಡು ಅವನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಬಾಬ್ ತಿಂದಿದ್ಯಲ್ಲ, ಇದು ಸರಿನಾ ನಿಂಗೆ? ಬಟ್ಟಿ ವಿಕ್ರಮನ ಅಂದ್ರೆ ನೋಡಲ್ಲಿ ಕುಲದಲ್ಲಿ ನೋಡು. ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲೆ ಯಾವುದೋ. ಮಂಜು, ನಿನಗೆ ಸಿಕ್ಕಾಬಟ್ಟೆ ಮೀಟರ್ ಕಣೆ. ಮಿಡ್ ನೈಟ್ ಮಸಾಲ ಬರೋ ಹೊತ್ತಲ್ಲಿ ನನಗೆ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂತೀಯಲ್ಲ, ನಿನ್ ಪ್ರೀತಿ ಮೆಚ್ಕೊಂಡೆ ಬಿಡೆ. ಲೇ, ಇವ್ರು ಇದನ್ನೇನು ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರೋ? ಏಯ್, ಸುಮ್ನೆ ಗುರು, ನಿನ್ಗೆ ಅದನ್ನ ಸೆಟ್ ಆಗಿದ್ರೆ ಬಿಟ್ಬಿಡ್ತಾ ಇದ್ದ? ಲೇ ಕರೀಡ್ಲಿ ನನ್ ಮಗನೇ, ನಾನು ಹೇಳೋದನ್ ಕೇಳೋದಷ್ಟೇ ನಿನ್ ಕೆಲ್ಸ. ಅದೇನ್ ಹೇಳಪ್ಪ? ಇಮಿಡಿಯೇಟ್ ಆಗಿ ಹೋಗಿ ಕಾಯಿನ್ ಬೂತ್ ತೂತಿ ₹1 ಕಾಯಿನ್ ಹಾಕಿ 100 ಫೋನ್ ಮಾಡು. ಮಾಡಿ ದೇವಸ್ಥಾನದಲ್ಲಿ ಇಬ್ರು ಸೇರ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡು. ಮಾಡಿ. ಹಂಗೆ ಬರ್ತಾ ಕೆಂಪಾವತಿ ಕೆರೆ ಕಟ್ಟೆ ಇದೆ, ಆಮೇಲೆ ಕೆರೆಯಲ್ಲಿ ಬಿದ್ದು ಚಟಾಬಿಡು. ಅದಕ್ಕೆ ಪ್ರಸಂಗತನ ಮಾಡಬೇಡ, ಹೇಳದಷ್ಟು ಮಾಡೋಗು. ಏನ್ ಗುರು, ಆ ಲವರ್ಸ್ ತೊಂದ್ರೆ ಕೊಡ್ತಾ ಇದೆಯಲ್ಲ, ನೀನ್ ಎಂತ ನಮ್ಮ ಕರಂ ಇರ್ಬೇಕು? ಏಯ್, ಲೋ, ಅವರ ಲವ್ ನನಗೆ ಕೊಟ್ಟಿರೋ ನೋವು ಅನುಭವಿಸಿದ್ರೆ ಕಾಣೋ ನಿನಗೆ ಗೊತ್ತಾಗಿರೋದು. ಏಯ್, ಹೇಳ್ದಷ್ಟು ಮಾಡೋಗು. ಈಗೇನೋ ಸೇಡ್ ತಿಳ್ಸ್ಕೊಳ್ಳೋ ಕಾರ್ಯಕ್ರಮ. ಯಾಸ್, ಹೋಗು. ಅನ್ಭೂಸಿ ಮಾವ ಬರ್ತಾನೆ. ಐತೆ. ಇಲ್ಲಿಂದಾನೆ ಅಲ್ವಾ ನಮ್ಮ ಕಂಪ್ಲೇಂಟ್ ಬಂದಿದ್ದು? ಹೌದು ಸರ್. ಬನ್ನಿ ಹುಡ್ಕೋಣ. ಒದಗಿದೆ ಹೋಗ್ಬಿಟ್ರ, ಎಲ್ಲಿ ಅಡ್ಕೊಂಡ್ ಕೂತವ್ರೆ? ಕಚಡ ನನ್ನ ಮಗನೇ, ದೇವಸ್ಥಾನದಲ್ಲಿ ಅದು ಒಬ್ಬ ಭಿಕ್ಷುಕಿನ ರೇಪ್ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವಾ? ರೇಪ ಇವಳ ಮೇಲೆ ಕತ್ಲೆಯಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ಬೇಕಾದ್ರೆ ಅವಳನ್ನ ಕೇಳಿ. ಹೇಳ. ಹೌದಣ್ಣಮ್ಮ? ಏನಾದ್ರೂ ದಾನ ಮಾಡೋಣ. ಏನು ದಾನ ಮಾಡ್ಬೇಕು? ನಮ್ಮ ಸಿಟಿಯಲ್ಲಿ ಇಂತ ಬೆಗ್ಗರ್ಸ್ ಜಾಸ್ತಿ ಆಗಿರೋದ್ರಿಂದ ಕಣೋ ನಮ್ಮ ಬೆಂಗಳೂರು ಇನ್ನು ಸಿಂಗಾಪುರ ಆಗಿಲ್ಲ. ಸರ್, ಇವಯ್ಯ ಎಳ್ಕೊಂಡ್ ತಪ್ಕೊಳಕ್ ಬಂದ ಸರ್. ಹೇಳ್ಕೊಂಡ್ ತಪ್ಕೊಳಕ್ಕೆ ಇದೇನ್ ಸಿನಿಮಾನ, ಇವಳು ರಂಬಾನ, ನಾನೇನ್ ರವಿಚಂದ್ರನ ಸರ್? ಕಿರ್ಚ್ಬೇಡ ಸುಮ್ಕಿರೆ, ಕಾಸು ಕೊಡ್ತೀನಿ ಅಂತ ಹೇಳ್ದ ಸರ್. ಕಾಸು ಕೊಡಕ್ಕೆ ನೀನೇನು ಕಾಂತಾನ, ನಾನೇನ್ ರಕ್ತ ಕಣ್ಣಿ ರೂಪೇಂದ್ರನ ಸರ್? ಸುಳ್ಳು ಇಲ್ಲ ಇಲ್ಲ ಬಾಯ್ನ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಪ್ರಳಯ ಅಂತ ಕಾಂತ. ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ಅಯ್ಯಯ್ಯೋ, ಹಳೆ ಗಾಯನೇ ಇನ್ನ ಹಸೆ ಆಮ್ಲೆಟ್ ಇದ್ದಂಗೈತೆ, ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ಕಷ್ಟದ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸ್ರ ಅದು? ಹೆಸರು ರಾಜ ಅಂತ. ಕಲಾಸಿ ಪಾಳ್ಯದಲ್ಲಿ ಇಟ್ರೂಪ ಮಿಷಿನ್ ಇಟ್ಕೊಂಡಿದ್ದ, ಹಂಗಾಗಿ ಮಿಷಿನ್ ರಾಜ ಆದ. ಜೊತೆಲಿ ಮೂಟೆ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿನ ಹಂಗಂದ್ರೆ ಕರಿ ಇಡ್ಲಿ. ಅವನ ಹೆಸರು ಅರ್ಥ ಇಲ್ಲ, ಅವನ ಹುಟ್ಟಿಗೂ ಅರ್ಥ ಇಲ್ಲ. ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನಾನೇ ಹೆದರುತ್ತಲ್ಲೋ. ಹಾಯ್, ರಾಮ್ ತೇರಿ ಗಂಗಾ ಮೇಲಿ ಎಲ್ಲಿ ಪಹಾಡ್ ಹೋಗ್ಬಿಟ್ಟಿದ್ದ? ಊರಲ್ಲಿ ಹಬ್ಬ ಇತ್ತು. ಮಂದಾಕಿನಿ, ಸಾಯಂಕಾಲ ಫ್ರೀ ಆಗಿದೀವಿ, ಆಫೀಸ್ಗೆ ಬಂದು. ಸರಿ, ಬರ್ತೀನಿ. ಬಂದ್ಬಿಡು. ನಿನ್ನ ಗಂಡನ ಡ್ರಾಪ್ ಕೊಡಕ್ಕೆ. ಅವ್ರಿಬ್ರು ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ. ಹಂಗಾರೆ ನಮಗೂ ಸಾಲ ಕೊಡ್ತಾರಾ? ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ ಗಳಿದೆ. ಮೊದಲು ಮದುವೆ ಆಗಿರ್ಬೇಕು, ಹೆಂಡತಿ ಚೆನ್ನಾಗಿರ್ಬೇಕು, ಸಾಲ ತೀರ್ಸಕ್ ಆಗ್ಬಾರ್ದು, ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ಕೂ ರೆಡಿ ಆಗಿರ್ಬೇಕು. ಸಾಲ ಕೊಡಕ್ ಆಗ್ತಿದ್ಮೇಲೆ ಇವಮ್ಮ ಏನ್ ಹೇಳ್ದ? ನನಗೇನ್ ಕೇಳಿಸ್ಲಿಲ್ಲಪ್ಪ. ಅಯ್ಯೋ, ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ನೀನ್ ಇವನ್ಗೇನಾಗಬೇಕು? ಹೆಂಡತಿ. ನಿನ್ ಸಾಲ ಎಷ್ಟು ತೊಗೊಂಡಿದ್ಯಾ? 1,000. ಎಲ್ಲ ಮನೆ ಮಾಡ್ಬಿಡು. ಎಲ್ಲ ಮಾಪಿ ಹೋಗೋ. ಮಾಫಿ ಹೋಗ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. ಓಕೆ. ಸುಂಟರ ಗಾಳಿ. ಕಂದ ಬಾಸ್, ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟ್ ಆಗಿ ನೋಡ್ಕೊಳಪ್ಪ. ಬರ್ಲಾ?
ನನ್ನೂ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ಬಿಡ್ತಾ ಇದ್ದ ನೀನು. ಬನ್ನಿ ಬನ್ನಿ ಒಳಗೆ. ಅಯ್ಯೋ ಬಾಗಿಲು ಬೇರೆ ಹಾಕ್ಬಿಟ್ಟ. ಏನ್ ಗುರು ಮನೆಗೆ ನುಗ್ಬಿಟ್ಟ ಕಲೆಕ್ಷನ್ಗ? ಇಲ್ಲ, ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ. ವಸೂಲಿ ವಸೂಲಿ. ಅವ್ರು ಇಲ್ವಲ್ಲ? ಅವನಿಲ್ದೆ ಹೋದ್ರೆ ನನಗೇನು ಫೈನಾನ್ಸ್ ಕೊಟ್ಟಿಲ್ವಾ? ಕೊಡ್ದ ಹೋದ್ರೆ ತಾಳಿ ಇರಲ್ಲ, ಹುಷಾರು. ಬಂದ ಈಚೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ, ಚಂದ್ರ ಮಂಚಕ್ಕೆ ಬಾ. ಲೇ ಸುಖ ಪಡಕ್ಕೂ ಎಷ್ಟು ಕಷ್ಟ ಬೀಳ್ಬೇಕು. ಏನ್ ಗುರು ಒಬ್ನೇ ಎಂಜಾಯ್ ಮಾಡಿದ್ದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯ. ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು. ನಾನೊಬ್ನೇ ಅಲ್ಲ ಕಣಲು, ಈ ಬೇವ್ರು. ಇದ್ಯಾವ್ದೋ ಹೊಸ ಪ್ರತಿಭೆ, ನಮ್ಮ ಮಾಮನ್ಗೆ ಕಾಂಪಿಟೇಷನ್ ಕೊಡಂಗೈತೆ. ಗುರು ಅಲ್ಲೋಡ್ ಗುರು, ಇದು ಆ ತರ್ಲೆ ನನ್ ಮಗ ಮಿಕ್ಸಿನ್ ರಾಜಿಂದ ಕೆಲ್ಸ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರ ಕೇವಲ ಅಂತಾರ. ಇವಳಿಗೊಂದು ನಾಯಿನೂ ಓಟ್ ಹಾಕಲ್ವಾ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮವ್ರು. ಲೇ ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ್ಬೋದಿತ್ತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ದೊಡ್ಡಮ್ಮನ್ನ ಪ್ಯಾಡು ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೋಡಲ್ಲಿ ಎಷ್ಟು ಜನ ಟಿವಿ ಅವ್ರೆ. ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಲೇ ಅದ್ರಿಂದ ಇವಳಿಗೇನೋ ಪ್ರಯೋಜನ. ನೋಡು ಅಲ್ಲೇ ಹಿಡಿದಿದ್ ನೀನು. ಅವ್ರಿಗೆ ಅಲ್ಲೆಲ್ಲ ಹೆವಿ ಕಾಂಟ್ಯಾಕ್ಟ್ಸ್. ಈ ನ್ಯೂಸ್ ನೇ ಮೈನ್ ಕಾರಣವಾಗಿ ಇಟ್ಕೊಂಡು ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಯಾಮಾರಿದ್ರೆ CM ಆಗ್ಬೋದು. ಆವಾಗ ನೀನೇ ಫೈನಾನ್ಸ್, ನಾನೇ ಡಿಫೆನ್ಸ್. ಈ ನಮ್ಮ ಪರಮ ವೇರಿ ಇಲ್ಲಿ ಯಾಕೋ ಬಂದ? ನಮ್ಮ ಆಂಟಿ ಹತ್ರ ಪೇಮೆಂಟ್ ಕುಯ್ಯಕ್ಕೆ ಏನಾದ್ರು ನಡಿಯಲ್ಲಿ ಅಮುಕ ಮಾಡೋಣ. ನಮಸ್ಕಾರ ನಮಸ್ಕಾರ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರು ಚಪ್ಪಲಿ ಹಾಕ್ತ್ಯಾ? ಏನೇನು ಎಂತವಳು? ಬಡ್ಡಿ ದಂಧೆಲಿ ದೊಡ್ಡ ಬಂಟ್ರಿ ಇವಳು. ಓ ಕೇಳ್ರಪ್ಪ, 20% ಬಡ್ಡಿ ತಿಂತಾಳೆ. ಓ ಹಂಗೆ ಎಷ್ಟ್ ಮನೆ ಹಾಳು ಮಾಡೋ ಗೊತ್ತಾ? ಎಷ್ಟು ರೀ, ಇಂಥವಳೇನಾರು MLA ಆಗ್ಬಿಟ್ರೆ ನಮ್ಮ ಏರಿಯಾ ಸರ್ವನಾಶ ಆಗೋಗುತ್ತೆ. ಮುಚ್ಚ್ರಯ್ಯ ಬಾಯ್ನ. ಹಂಗ ಇಷ್ಟ ಜನ ಅವಳಿಂದ ಹೆಂಗ ಬರ್ತಾರೆ? ಯಾಕ್ರಯ್ಯ ಬಂದ್ರಿ? ಓ ಇದು ರಹಸ್ಯ. ಒತ್ರಯ್ಯ ಎಲ್ಲ ಹಾಳಾಗೋದ್ರಿ ಬಡ್ಡಿ ಮಕ್ಕಳು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಪಲಿ ಯಾರು ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಪ್ರಚಾರ ಕೊಡ್ತೀನಿ ಅಂತ ನನ್ನ ಮಕ್ಕಳ ತಪ್ಪಾಯ್ತಕ್ಕ, ದಯವಿಟ್ಟು ನಿನ್ ಕಾಲ್ ಮುಗಿದೀನಿ ಬಿಟ್ಬಿಡಕು. ಬುಡಕ್ಕೂ ಮುಂಚೆ ನನ್ನ ಮಕ್ಕಕ್ಕೆ ಮಸಿ ಬಳಿಯಕ್ಕೆ ಹೇಳ್ತೀನಿ. ಫಿಶ್ಗೆ ಸ್ನಾನ ಮಾಡ್ಸಕ್ ಆಗುತ್ತಾ? ನಿನ್ ಮಕ್ಕೆ ಮಸಿ ಬಳಿಯಕ್ ಆಗುತ್ತಾ? ಬಳದ್ರು ಅದ್ ಕಾಣುತ್ತಕ್ಕ. ಮರ್ಯಾದೆಗೆ ನಾನು ದುಡ್ಡು ಸೆಟ್ಲ್ ಮಾಡಿದ್ರೆ ಸರಿ. ಯಾವ ಸೆಟಲ್ಮೆಂಟ್? 10 ಲಕ್ಷ ರೂಪಾಯಿನ ಎಣಿಸ್ಕೊಳ್ಳಿಲ್ವೇನೋ ಅಣ್ಣಯ್ಯ? ಅಕ್ಕ, ನಮ್ಮನ್ನ ಓಡ್ದು ಹೋಲ್ಸೆಲ್ ಆಗಿ ಹರಾಜ್ ಹಾಕಿದ್ರು 10,000 ಊಟಲ್ಲ ಕಣಕ್ಕ. ಇದಿರಲ್ಲೋ ಹುಡುಗ ಫೈನಾನ್ಸ್ ಲೇ ಕರೀಡ್ಲಿ ನನ್ನ ಮಗನೇ, ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ಲು ಜೆರಾಕ್ಸ್ ಇದ್ರೆ ಕೊಡ್ತೀಯಾ? ಯಾಕೆ ಬಾಸ್? ಅದರಲ್ಲಿ ಐರನ್ ಲೆಗ್ ಯಾವ್ದು ಅಂತ ಚೆಕ್ ಮಾಡಿಸ್ಬಿಡ್ತೀನಿ. ಎರಡು ಅದೇ ಬಾಸ್. ನನ್ನ ಮಗನೇಲಿ ಎಂತ ರಾಯಲ್ ಫ್ಯಾಮಿಲಿನೋ ನಮ್ದು. ಏನ್ ಇಡೀ ಡಿಸ್ಟಿಕ್ ಊಟ ಆಗ್ತಾ ಇದ್ರಿ ನೀವು? ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ನಿನ್ನ ಹೆತ್ತವ್ರು ಯಾರೋ ಕರಿಯ ಬಾಸ್. ಬೇಜಾರ್ ಮಾಡ್ಕೊಂಬೇಡ. ನೀನೇ ಹೇಳ್ತಾ ಇದ್ದಲ್ಲ, ಫಸ್ಟ್ ಆಪಲ್ ಸುಖವಾಗಿದ್ದವರು ಸೆಕೆಂಡ್ ಆಪಲ್ ಚಿತ್ರಾನ್ನ ಹಾಕ್ತಾರೆ ಅಂತ. ಎಲ್ಲದಕ್ಕೂ ಆ ಗಾಡು ಒಂದು ರೂಟ್ ತೋರಿಸ್ತಾನೆ. ದೇವಾ